ಕೃಷಿಕರಿಗೆ, ರೈತರಿಗೆ, ನಮ್ಮ ಅಶ್ವಕೃಷಿ ವೀಕ್ಷಕರಿಗೆ ಏನಾದ್ರೂ ಹೇಳೋದಾದ್ರೆ ತಾವ್ ಏನ್ ಹೇಳ್ತೀರಾ ಕೃಷಿ ಬಗ್ಗೆ ಒಂದೆರಡು ನೋಡ್ರಿ, ಮಾತು? ನಾ ಏನು ಹೇಳ್ತಾ ಇದ್ದೀನಿ, ಭೂಮಿ ತಾಯಿ ನಮ್ಗೆ ಒಲ್ದು ಬಂದಿದ್ದಾಳೆ, ಅಂತಿಂತವ್ರಿಗೆ ಒಲಿಯಲ್ಲ. ಆಯ್ತಾ? ನನಗೆ ಇದ್ರಲ್ಲಿ ಹೋಯ್ತು ಅದ್ರಲ್ಲಿ ಹೋಯ್ತು, ಬೇರೆ ಮಾಡ್ತೀನಿ 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 ಅದು ಮಾಡ್ತೀನಿ ಅನ್ನೋಂಥದ್ದು ಹೋದ ತಕ್ಷಣನೇ ನಿಮ್ಮ ಕೈಯಲ್ಲಿ ಕಾಸೇ ಇಲ್ವಾ, ಎಲ್ಲಾದರೂ ಕೆಲ್ಸಕ್ಕೆ ಹೋಗು, ಭೂಮಿ ತಾಯಿ ನಿಮ್ಮವಳೇನೆ, ಅವಳು ಕಾಯ್ತಾ ಇದ್ದಾಳೆ. ಹಾಗೂ ನೀವು ವಾಪಸ್ ಬಂದು ಕೃಷಿ ಮಾಡಿ ಏನಾದರೂ ಮಾಡಿರಿ, ಸ್ವಲ್ಪ ನಿಮ್ಮ ಜಾಗದ ವ್ಯಾಲ್ಯೂ ಏನು ಅಂತ ತಿಳ್ಕೊಳ್ರಿ. ಪ್ರತಿಯೊಬ್ಬರು ಅವ್ರ ಜಾಗ ಮಾರ್ಬಿಟ್ಟು ಬ್ಯಾಂಕಲ್ಲಿ ಹಾಕ್ತಾರೆ. ಎಲ್ಲ ಜಾಗ ಮಾರ್ಕೊಳ್ಳಿ ಅಂತ ನಾನು ಹೇಳ್ತೇನೆ. 10 ಎಕರೆ ಇದೆಯಾ, ಒಂದು 4 ಎಕರೆ ಸೇಲ್ ಮಾಡಿ. ಪಂಜಾಬ್ ರೈತ ಒಬ್ಬರು ಟಿ ವಿನಲ್ಲಿ ಮಾತಾಡಿದ್ರು, मेरे ज़मीन 1 करोड़, उसके पास SEZ आ गया, स्पेशल इकोनॉमिक जोन, वो आ गया, मैं 1 करोड़ को 4 एकड़ बेच दिया, 4 एकड़ में बेच दिया, मेरे पास 10 एकड़ था और 6 एकड़ बाकी है, मैं उधर गन्ने और धान का खेती करो, ಕಬ್ಬು ಮತ್ತು ಭತ್ತದ ವ್ಯವಸಾಯ ಮಾಡ್ತೀನಿ. 4 ಎಕರೆ 4 ಕೋಟಿಗೆ ನಾನು ಸೇಲ್ ಮಾಡಿಬಿಟ್ಟು 3 ಕೋಟಿ ಬ್ಯಾಂಕಲ್ಲಿ ಹಾಕ್ಕೊಂಡಿದ್ದೀನಿ, 25-30 ಲಕ್ಷ ಇದು ಮಾಡಿದ್ದೀನಿ. ದೂರದಲ್ಲಿ ಮತ್ತೆ ಇನ್ನೂ 2-3 ಎಕರೆ ಜಮೀನು ತೆಗೆದಾಕಿದ್ದೀನಿ. ಸೊ 3 ಕೋಟಿಗೆ 1.5 ಲಕ್ಷ ಬ್ಯಾಂಕಲ್ಲಿ ನನ್ನ ಬಡ್ಡಿ ಬರುತ್ತೆ ಅಂತ ಹೇಳಿದ್ದು ನಾನು ಕೇಳಿದ್ದೀನಿ ನಾನು. ಸೊ ನನ್ನ ತಾಯಿಯವ್ರು ಹಾಗೇನೆ ಮಾಡಿದ್ರು, ಆದಷ್ಟು ವ್ಯವಸಾಯನೂ ಮಾಡಿದ್ರು. ದೇಹ ಸವಿತದೆ, ಕಾಲ ತಳ್ತದೆ. ಮಕ್ಳಿಗೆ ಏನು ಮಾಡಿದ್ರೆ, ಮಕ್ಳಿಗೆ ಬೇಕಾಗಿರೋದು ಮಾಡಿಟ್ಟಿದ್ದೀವಿ. ವಾರನ್ ಬಫೆಟ್ ಅದನ್ನೇ ಹೇಳ್ತಾರೆ, ನಿನಗೆ ವಯಸ್ಸಾಗಿ ಹೋಗ್ತಾ ಇದೆಯಾ, ನಿನ್ನ ಮಗನಿಗೆ ವಯಸ್ಸಾಗಿ ಹೋಗ್ತಾ ಇದೆಯಾ ಅಂತ ಕೇಳ್ತಾರೆ ಅವರು. ನೀನು ಒಂದು ತಂದೆ ತಾಯಿಗೆ ಮಗ ತಾನೆ, ಮೀಸೆ ಬೆಳಗಾಯ್ದೆ ಪೇಂಟ್ ಹೊಡ್ಕೊಂಡಿರ್ತೀವಿ, ಏನೋ ಮಾಡೋಕ್ಕಾಗಲ್ಲ. ನಾವು ಬಾಳ್ಬೇಕು, ಬದುಕಬೇಕು, ಸಾಯಿವರೆಗೂ ಬದುಕಬೇಕಲ್ಲ ರೀ. ಸಾವು ಹೇಗೆ ಬರುತ್ತೆ, ಯಾವ ರೀತಿ ಬರುತ್ತೆ, ಯಾವಾಗ ಬರುತ್ತೆ, ಯಾರಿಗ್ರಿ ಗೊತ್ತು? ಅಲ್ಲಿವರೆಗೂ ಈಗ ನೀವು ಹೇಳ್ತೀರ ತಂದೆ ತಾಯಿನ ಓಡಿಸ್ಬಿಡ್ತಾರೆ, ಇದು ಮಾಡಿಬಿಡ್ತಾರೆ, ವಯಸ್ಸಾದ್ಮೇಲೆ ಬೆಲೆ ಕೊಡಲ್ಲ. ವಯಸ್ಸಾದ್ಮೇಲೆ ನಿನಗೆ ಬೆಲೆ ಸಿಗಬೇಕು ಅಂದರೆ ನಿನ್ನ ತಲೆ ಅಡಿನಲ್ಲಿ ಕಮ್ಮಿ ಅಂದರೆ 50 ಲಕ್ಷ 25 ಲಕ್ಷ ಆದರೂ ಇರಬೇಕು ಆ ಕಾಲಕ್ಕೆ. ಯಾರು ನಮ್ಮನ್ನು ನೋಡ್ಕೊಳ್ಳೋದು? ಆ ಹಣನೇ, ಲಕ್ಷ್ಮಿನೇ ನಿನ್ನ ನೋಡ್ಕೊಳ್ಳೋದು. ಸೊ ಆ ದುಡ್ಡನ್ನ ಮಾಡಿಟ್ಕೊಂಡು ಉಳಿದ್ರೆ ಕೊಟ್ಬಿಡ್ರಿ. ಇಷ್ಟಿಗೆ ಈ ಜಗಳ, ಈ ಕಿತ್ತಾಟ. ಅಯ್ಯೋ ಅವ್ರು ಬರಲಿಲ್ವಲ್ಲ, ಅಯ್ಯೋ ಅವ್ರು ನನ್ನ ನೋಡ್ಕೊಂಡಿಲ್ಲ. ಯಾರು ನಮ್ಮನ್ನು ನೋಡ್ಕೋತಾರೆ? ತಂದೆ ತಾಯಿ. ಅವರು ತಾಯಿ ಕಳೆದ್ಮೇಲೆ ಇನ್ಯಾರೂ ಬರಲ್ಲ ನೋಡ್ಕೊಳ್ಳೋಕ್ಕೆ, ನಮ್ಮನ್ನು ನಾವೇ ನೋಡ್ಕೋಬೇಕಾಗುತ್ತೆ. ಓಕೆ ಸರ್, ತುಂಬಾ ಚೆನ್ನಾಗಿ ಕೃಷಿ ವಿಚಾರಗಳನ್ನ ನಮ್ಮ ವೀಕ್ಷಕರು ತಿಳಿಸ್ಕೊಟ್ಟಿದ್ದಾರೆ. ಸೊ ಇನ್ನೂ ಏನೇನು ವಿಚಾರಗಳಿದಾವೆ, ಮತ್ತೆ ಯಾವತ್ತಾದ್ರೂ ಟೈಮ್ ಸಿಕ್ಕಾಗ ನಿಮ್ಮ ಹತ್ರ ಮಾತಾಡೋಣ. ಸರ್ ಇನ್ನೊಂದು, ಈಗ ಕೃಷಿ ಬಗ್ಗೆ ಯಾರಾದ್ರೂ ವಿದ್ಯಾರ್ಥಿಗಳು ಟ್ರೈನಿಂಗ್ ಬಂದ್ರೆ ಏನಾದ್ರು ಹೇಳ್ಕೊಡ್ತೀರಾ ಹೆಂಗೆ ತಾವು? ಯಾಕಂದ್ರೆ ತುಂಬಾ ಕ್ಯೂರಿಯಾಸಿಟಿ. ಟ್ರೈನ್ ಮಾಡೋಕ್ಕಾಗಲ್ಲ, ನಾನು ಇವಾಗ ಹೇಳ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮಗೆ ಇದರಲ್ಲಿ ಮಾಹಿತಿ ಇದ್ರೆ ಕಲ್ತ್ಕೋತೀನಿ ಅಂತ ಎಷ್ಟು ಕಾಲ ಕಲಿತಾ ಇರ್ತೀರಾ ನೀವು? ಆಗೋಯ್ತು ಅಪ್ಪಾಜಿ. ಈಗ ಕಲಿಯಕ್ಕೆ ಹೋದ್ರೆ ಅಂತ ಮೇಷ್ಟ್ರುಗಳಿಲ್ಲ ನಿಮ್ಗೆ ಕಳಿಸ್ಕೊಡೋಕ್ಕೆ, ಕಷ್ಟ ಇದೆ. ಮೇಷ್ಟ್ರು ಕಳಿಸ್ಕೊಟ್ರು ಕೂಡ ಭೂಮಿ ತಾಯಿ ಸ್ಪಂದಿಸ್ತಾ ಇಲ್ಲ, ಅದು ಇನ್ನೂ ಕಷ್ಟ ಇದೆ. ಅದ್ರ ಬದಲು ಹಣವನ್ನ ನೀವು ಹಣವಾಗಿ ಬೆಳೆಸ್ಕೊಂಡು ಹೋಗ್ಬೇಕಾದ್ರೆ, ನಾನು ಹೇಳ್ತಾ ಇದ್ದೀನಲ್ಲ, ನೀವು 10,000 ಸಂಪಾದನೆ ಮಾಡ್ತೀರಾ, ತಿಂಗಳಿಗೆ 2,000 ಉಳಿಸ್ರಿ, 24,000 ಆಯ್ತು, 2,40,000 ಆಯ್ತು 10 ವರ್ಷಕ್ಕೆ. 10 ವರ್ಷಕ್ಕೂ 10,000ನೇ ನೀವು ಸಂಪಾದನೆ ಮಾಡಲ್ಲ. ಅದ್ರ ಜೊತೆ ಹೇಳ್ಕೊಂಡು ಹೋದ್ರೆ ಅದು 15 ಲಕ್ಷ ಕೂಡ ಆಗ್ಬೋದು. ಒಂದು ಆರೋಗ್ಯಕ್ಕೋ, ಮುಂದಿನ ವ್ಯವಹಾರಕ್ಕೋ, ಇನ್ನೇನಕ್ಕೆ ಹೆಲ್ಪ್ ಆಗತ್ತೀರಿ? ಹಿಂಗೆ ಮಾಡ್ತೀರಾ ನೀವು ಜೀವನನ? ನಾನೇನು ಹೇಳಿದ ತಕ್ಷಣ ನೀವು ಅದನ್ನು ಮಾಡಿದ ತಕ್ಷಣ ಹಂಗೆ ಆಗ್ಬಿಡೋದು ಸುಳ್ಳು. ನಾನು ಅದನ್ನು ಒಪ್ಪಲ್ಲ. ನಾಳೆ ಕಂಡವ್ರು ಯಾರೂ ಇಲ್ಲ. ಇವತ್ತು ನಮ್ಮ ದೇಶದ ಪರಿಸ್ಥಿತಿನೂ ನಿಮ್ಗೆ ಒಪ್ಸಿಟ್ಟಿದ್ದೀವಿ ನಾವು. ಇವತ್ತು ನಮ್ಮ ಮೇಲೆ ಟ್ಯಾರಿಫ್ಗಳಾಗ್ತಾ ಇದ್ದಾರೆ. ಇದಕ್ಕೆ ನೀವು ಉಳಿತಾಯ ಮಾಡಿದ್ರೆ ಉಳಿತೀರಾ. ಆಮೇಲೆ ಈಗ ಹೇಳ್ತೀನಿ ನೋಡಿ, ಕೃಷಿಕರಿಗೆ ಯಾವಾಗ ಈ ಬೆಲೆ ಬರುತ್ತೆ? ನೀವು ರಸ್ತೆನಲ್ಲಿ, ಈಗ ನಾವು ವಿಧಿ ಇಲ್ದಿರ ಅದನ್ನ ಹೇಳ್ಬೇಕು, ಅಡುಗೆನಲ್ಲಿ ನೀವು ಎಕ್ಸ್ಪರ್ಟಾ? ಒಳ್ಳೆ ಅಡುಗೆ ಮಾಡಕ್ರಿ. ಬಟ್ಟೆ ಒಗೆದು ಮನೆ ಕ್ಲೀನ್ ಮಾಡೋಕೆ ಅನುಭವ ಇದೆಯಾ? ಪ್ಲಂಬಿಂಗ್ ವರ್ಕ್ ನಾಲೆಡ್ಜ್ ಇದೆಯಾ? ಎಲೆಕ್ಟ್ರಿಕಲ್ ವರ್ಕ್ ನಾಲೆಡ್ಜ್ ಇದೆಯಾ? ಹೇಳ್ರಿ. ಆನ್ ವೀಲ್ಸ್ ಅಂತ ಹೇಳ್ರಿ, ಫೋನ್ ಮಾಡ್ರಿ, ನಾವು ಬಂದು ಎಲ್ಲ ಕೆಲಸ ಮಾಡ್ಕೊಡ್ತೀವಿ ಮನೆಯದು ಅಂತ ಹೇಳ್ರಿ. ಹೌಸ್ ಕೀಪಿಂಗ್ ಮಾಡ್ರಿ, ಕಾಸು. ಹೌಸ್ ಕೀಪಿಂಗ್ ಅದು ಕಾಸೆ. ಎಲ್ಲವೂ ಕೈಯಲ್ಲಿದೆ, ಮಾಡೋ ಜ್ಞಾನ ಬೇಕು. ಸ್ವಲ್ಪ ಗಾರ್ಡನಿಂಗ್ ಗೊತ್ತಾಗಿದ್ರೆ ಗಾರ್ಡನಿಂಗ್ ಮಾಡ್ರಿ, ಅದನ್ನು ಇದರಲ್ಲಿ ಸೇರಿಸ್ಕೊಂಡ್ಬಿಡ್ರಿ ನೀವು, ಮುಗೀತಲ್ಲ. ಇನ್ನೇನಿದೆ? 10 ಜನ ಚಾರ್ಜ್ ಮಾಡಿದ್ರೆ ನಾಮಿನಲ್ ಚಾರ್ಜ್ ಮಾಡ್ರಿ, ಬದುಕೋಗ್ರಿ ಇದರಲ್ಲಿ ಅಂತ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಾನು.